ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಉಗ್ರರನ್ನ ಬೇಟೆಯಾಡಿದ ಕೆಲವೇ ಗಂಟೆಗಳಲ್ಲಿ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿರುವಂತದ್ದು. ಹಾಗಾಗಿ ಅನುಮಾನ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. I-20 ಕಾರು ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರ ಸಂಘಟನೆಗಳ ಕೈವಾಡದ ಬಗ್ಗೆ ಬಲವಾದ ಡೌಟ್ ಜಾಸ್ತಿ ಆಗ್ತಿದೆ. ಎರಡು ವಿಚಾರಗಳಿಂದ ಮೂಡಿದೆ ಉಗ್ರ ಸಂಘಟನೆಗಳ ಕೈವಾಡದ ಶಂಕೆ. ಸ್ಫೋಟ ನಡೆದಂತಹ ಸ್ಥಳದಲ್ಲಿ ಜೀವಂತ ಗುಂಡುಗಳು ಪತ್ತೆಯಾಗಿದೆ. ಸ್ಫೋಟಗೊಂಡಂತಹ ಕಾರು ಪುಲ್ವಾಮಾ ಮೂಲದ ತಾರಿಕ್ ಎಂಬಾತನಿಗೆ ಸೇರಿದ್ದಾಗಿದೆ. ಕಳೆದ 18 ತಿಂಗಳಲ್ಲಿ ಹಲವರ ಕೈಗೆ ಈ ಕಾರು ಹೋಗಿ ಬಂದಿತ್ತು ಅನ್ನೋದು ಗೊತ್ತಾಗ್ತಿದೆ. ಅಂತಿಮವಾಗಿ ಹರಿಯಾಣದ ಸಲ್ಮಾನ್ ಹೆಸರಿನಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿರುತ್ತೆ. ಹಾಗಾಗಿ ಪುಲ್ವಾಮಾ, ಹರಿಯಾಣ, ಡೆಲ್ಲಿ ಬ್ಲಾಸ್ಟು ಇವೆಲ್ಲವೂ ಕೂಡ ಡಾಟ್ ಕನೆಕ್ಟ್ ಆಗ್ತಾ ಇರೋದ್ರಿಂದ ಇದೊಂದು ಭಯೋತ್ಪಾದಕ ಕೃತ್ಯವೇ ಇರಬಹುದು ಅನ್ನುವಂತಹ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ. ಇದೇ ಆ್ಯಂಗಲ್ನಲ್ಲಿಯೇ ಇನ್ವೆಸ್ಟಿಗೇಷನ್ ಈಗ ಮತ್ತಷ್ಟು ಚುರುಕಾಗ್ತಾ ಇದೆ. ಆಪರೇಷನ್ ಸಿಂಧೂರದ ಬಳಿಕ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ದಂತಹ ಉಗ್ರರು ಈ ಕೃತ್ಯದ ಹಿಂದಿದ್ದಾರಾ ಅನ್ನುವಂತಹ ಡೌಟ್ ಕೂಡ ಈಗ ಮತ್ತಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಆ ಸ್ಫೋಟದ ತೀವ್ರತೆ, ಭೀಕರತೆ, ಸ್ಥಳವನ್ನು ಗಮನಿಸ್ತಾ ಇದ್ರೆ ಇದೊಂದು ಕಾರಿನಿಂದ ಬ್ಲಾಸ್ಟ್ ಆಗಿದ್ದು ಈ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದರ ಹಿಂದೆ ಆತ್ಮಾಹುತಿ ದಾಳಿ ಅಥವಾ ಭಯೋತ್ಪಾದಕ ದಾಳಿಯ ಕೃತ್ಯ ಇರಬಹುದು ಅನ್ನುವಂತಹ ಡೌಟ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಈ ಪ್ರಕರಣದಲ್ಲಿ ಹೇಗೆ ಸಾಗುತ್ತೆ? ಜೊತೆಗೆ ಮುಖ್ಯವಾಗಿ ಈಗ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ 13-14 ಗಂಟೆ ಆದರೂ ಕೂಡ ಒಂದು ಖಚಿತತೆಗೆ ಬರದೇ ಇರೋದ್ರಿಂದ ಗೌಪ್ಯತೆ ಕಾಪಾಡಿಕೊಳ್ಳುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಖಂಡಿತವಾಗ್ಲೂ ಕೂಡ ಈಗಾಗಲೇ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಸ್ಫೋಟಗೊಂಡಂತಹ ಏನು ಈ ಒಂದು ಕಾರ್ನಲ್ಲಿ ಒಂದಿಷ್ಟು ಸ್ಫೋಟಕಗಳನ್ನು ತುಂಬಿಸಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪ್ರಮುಖ ಎರಡು ವಿಚಾರಗಳು ಇಲ್ಲಿ ಏನು ವಿಧ್ವಂಸಕ ಕೃತ್ಯಕ್ಕೆ ಈ ಒಂದು ಕಾರನ್ನು ಬಳಕೆ ಮಾಡಿದ್ರ ಅನ್ನುವಂತಹ ಅನುಮಾನಗಳು, ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಮೊದಲನೆಯದು, ಆ ಕಾರು ಪುಲ್ವಾಮಾ ಆ ಭಾಗದ ತಾರಿಕ್ ಅನ್ನುವಂತಹ ವ್ಯಕ್ತಿಗೆ ಸೇರಿದ್ದು. ಸೊ ಅದಾದ ಬಳಿಕ ಸುಮಾರು 18 ಜನರ ಕೈಗೆ ಅದು ಬದಲಾವಣೆ ಆಗಿತ್ತು. ಹರಿಯಾಣ ಮತ್ತು ಬೇರೆ ಬೇರೆ ಭಾಗದ ಜನರ ಅವರ ಕೈಗೂ ಕೂಡ ಈ ಕಾರು ಹೋಗಿತ್ತು. ಇದು ಸಂಜೆ ದೆಹಲಿಯನ್ನು ಪ್ರವೇಶ ಮಾಡುತ್ತೆ. ದೆಹಲಿ ಪ್ರವೇಶ ಮಾಡಿದ ಕೆಲವು ಗಂಟೆಗಳಲ್ಲಿ ಈ ರೀತಿಯ ಸ್ಫೋಟ ಕೂಡ ಆಗುತ್ತೆ. ಜೊತೆಗೆ ಅಷ್ಟರ ಭೀಕರವಾಗಿ ಸ್ಫೋಟ ಆಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಸ್ಫೋಟಕಗಳನ್ನು ತುಂಬಿದ್ರು, ಪ್ರೀ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಒಂದಿಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಎರಡನೇ ವಿಚಾರ, ಅಲ್ಲಿ ಸ್ಫೋಟ ಆಗಿರುವಂತಹ ಜಾಗದಲ್ಲಿ ಜೀವಂತ ಗುಂಡು ಕೂಡ ಪತ್ತೆಯಾಗಿದೆ. ಸೊ ಈ ಜೀವಂತ ಗುಂಡು ಎಲ್ಲಿಂದ ಬಂತು, ಹೇಗೆ ಪ್ಲಾನ್ ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಆ ಒಂದು ಕಾರಲ್ಲಿ ಸ್ಫೋಟ ಆಯಿತು ಅಂದರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗುತ್ತಾ ಇರಲಿಲ್ಲ, ಅಂದರೆ ಸಾಮಾನ್ಯವಾಗಿ ಆಗಿದ್ರೆ. ಆದರೆ ಪ್ರೀ ಪ್ಲಾನ್ಡ್ ಮಾಡಿರುವಂಥ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ಸ್ಫೋಟ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಪುಲ್ವಾಮಾದಲ್ಲಿ 2 ಶಂಕಿತರನ್ನ ವಶಕ್ಕೆ ಪಡೆಯಲಾಗಿದೆ. ಈ ತಾರಿಕ್ ಕಾರ್ನ ಮಾಲೀಕ ಏನಿದ್ದಲ್ಲ, ಆತನ ಏನು ಸಹಚರರು ಅಥವಾ ತನಗೆ ಗೊತ್ತಿದ್ದಂಥವ್ರು, ಆತನ ಸಂಪರ್ಕದಲ್ಲಿದ್ದಂಥವರ 2ರನ್ನ ವಶಕ್ಕೆ ಪಡೆಯಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರು ಅವರನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಸೊ ಇದರ ಹಿಂದೆ ವಿಧ್ವಂಸಕ ಕೃತ್ಯಕ್ಕೆ ಮೊದಲೇ ಸಂಚನ್ನು ರೂಪಿಸಿದ್ರ ಅಥವಾ ಇದರ ಹಿಂದೆ ಯಾರೆಲ್ಲ ಇದ್ರು ಅನ್ನುವಂತಹ ಆಯಾಮಗಳಲ್ಲಿ ಕೂಡ ಈಗ NIA ತನಿಖೆಯನ್ನು ನಡೆಸ್ತಾ ಇದೆ. ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಇದರ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಭೀಕರ ಸ್ಫೋಟದ ಹಿಂದೆ ದೊಡ್ಡ ಉಗ್ರವಾದ ಸಂಘಟನೆಗಳ ಕೈವಾಡ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಹೇಗೆ ಇದರ ನೆಟ್ವರ್ಕ್ ಇತ್ತು, ಇದರ ಹಿಂದೆ ಯಾರಿದ್ರು, ಸೊ ಇದಕ್ಕೆ ಮೊದಲೇ ಪ್ಲಾನ್ ಮಾಡಿದ್ರೆ ಅದೆಲ್ಲದರ ವಿಚಾರಗಳು ಕೂಡ ಅದರ ತನಿಖೆಯ ವೇಗವನ್ನು ಕೂಡ ಹೆಚ್ಚು ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಸ್ಫೋಟದಿಂದ ದೊಡ್ಡ ಮಟ್ಟದಲ್ಲಿ ಉಗ್ರವಾದದ ಸಂಘಟನೆಗಳಿದ್ದಾವೆ ಅನ್ನುವಂಥದ್ದೇ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನೋಡಿ, ನಿನ್ನೆ ಬೆಳಿಗ್ಗೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಭಾಗದಲ್ಲಿ ಸುಮಾರು ಉಗ್ರವಾದದ ಕೃತ್ಯಗಳನ್ನು ನಡೆಸೋದಕ್ಕಂತ ಹೇಳಿ ಪ್ಲಾನನ್ನು ಮಾಡಿದ್ರು. ಸೊ ಜೀವಂತವಾಗಿ ಒಂದಿಷ್ಟು ಸ್ಫೋಟಕಗಳನ್ನು AK-47 ರೈಫಲ್ಸ್ಗಳ ಜೊತೆಗೆ ಒಂದಿಷ್ಟು ಉಗ್ರರನ್ನು ವಶಕ್ಕೆ ಪಡೆಯಲಾಗಿತ್ತು. ಆಗ ವೈಟ್ ಕಾಲರ್ ಅಂದರೆ ವೈದ್ಯರು ಕೂಡ ಇದರಲ್ಲಿ ಭಾಗಿಯಾಗಿರೋದು ಶಾಕಿಂಗ್ ನ್ಯೂಸ್. 4 ವೈದ್ಯರನ್ನು ಕೂಡ ಈಗಾಗಲೇ ಗುಜರಾತ್ನ ಭಯೋತ್ಪಾದನಾ ನಿಗ್ರಹ ದಳದ ಸಿಬ್ಬಂದಿಗಳು ಕೂಡ ಅವರನ್ನು ವಶಕ್ಕೆ ಪಡೆದಿದ್ರು. ಸೊ ಬೆಳಿಗ್ಗೆ ಆ ಪ್ಲಾನ್ ಆಗಿತ್ತು, ಸಂಜೆ ವೇಳೆಗೆ ದೆಹಲಿಯಲ್ಲಿ ಭೀಕರ ಸ್ಫೋಟ ಆಗುತ್ತೆ. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಮಾಡೋದಕ್ಕೆ ಪ್ಲಾನ್ ಏನಾದರೂ ಮಾಡಿಕೊಂಡಿದ್ರ ಅನ್ನುವಂಥ ಆಯಾಮಗಳಲ್ಲಿ ಕೂಡ ಮತ್ತಷ್ಟು ವಿಚಾರಣೆ ಕೂಡ ಈಗ ಚುರುಕು ಮಾಡಲಾಗ್ತಾ ಇದೆ.